ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದೀಗ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಬಾಂಗ್ಲಾ ನುಸುಳುಕೋರರ ಹೆಜ್ಜೆ ಗುರುತು ಪತ್ತೆಯಾಗಿಬಿಟ್ಟಿದೆ. 6 ಮಂದಿಗೆ ದುರ್ಗದ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೋಟೆನಾಡಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು, 6 ಮಂದಿ ಬಾಂಗ್ಲಾ ವಲಸಿಗರು ಖಾಕಿ ವಶಕ್ಕೆ. ಮನೆಯ ಸುತ್ತಮುತ್ತ ಆತಂಕದಿಂದ ನೋಡ್ತಾ ಇರುವ ಜನ, ಯುವಕರನ್ನ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವ ಪೊಲೀಸರು. ಇವ್ರ್ಯಾರು ಅಸಲಿಗೆ ನಮ್ ದೇಶದವರೇ ಅಲ್ಲ. ಇವರು ಗಡಿಯಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಭಾರತಕ್ಕೆ ಬಂದ ವಲಸಿಗರು. ಚಿತ್ರದುರ್ಗದ ಶಾಂತಿನಗರದ ಮನೆಯೊಂದರಲ್ಲಿ ಅಡಗಿದ್ದ ಬಾಂಗ್ಲಾದೇಶಿ ನುಸುಳುಕೋರರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ ಮೊದಲು 2 ಪತ್ತೆಯಾಗಿದ್ರು. ನಂತರ 4ರನ್ನ ವಶಕ್ಕೆ ಪಡೆದಿದ್ದಾರೆ. ಕೇವಲ ಶಾಂತಿನಗರವಷ್ಟೇ ಅಲ್ಲ, ಕೋಟೆ ಠಾಣೆ ಸಮೀಪದ ಮನೆಯೊಂದರಲ್ಲಿ 2 ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ. ಇವರೆಲ್ಲ ಅರವಿಂದ್ ಗಾರ್ಮೆಂಟ್ಸ್ ಹಾಗೂ ವೈಟ್ ವಾಶ್ ಗಾರ್ಮೆಂಟ್ಸ್ ನಲ್ಲಿ ಉದ್ಯೋಗ ಅರಸಿ ಬಂದಿದ್ರು ಎನ್ನಲಾಗ್ತಾ ಇದೆ. ಆಮೇಲೆ ಎಲ್ಲರಿಗೂ ತಗೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್. ನಮಗೆ ಹೇಳಿಲ್ಲ, ಆಮೇಲೆ ಹೇಳಿದ್ದಾರೆ ಬಾಂಗ್ಲಾ ಇದ್ದಾರೆ ಹಂಗೆ ಹೇಳಿದ್ದಾರೆ. ಬಟ್ ಆಮೇಲೆ ನನಗೆ ವಾಪಸ್ ಕಳಿಸಿದ್ದಾರೆ. ಬಿಹಾರ್ ನಮ್ಮದು ಊರು. ಎಲ್ಲ ಆಧಾರ್ ಕಾರ್ಡ್ ನೋಡ್ಕೊಂಡು ಕಳಿಸಿದ್ದಾರೆ ಅಷ್ಟೇ. ಎಷ್ಟು ಜನ ಕರ್ಕೊಂಡು ಹೋಗಿದ್ರು? 10 ಜನ. 10 ಜನದಲ್ಲಿ ಎಷ್ಟು ಜನ ಈಗ ವಾಪಸ್ ಕಳಿಸಿದ್ರು? 6 ಜನ ಕಳಿಸಿದ್ರು. ಇನ್ನು 4 ಜನ? 4 ಜನ ಅಲ್ಲಿ ಇತ್ತು. ಯಾಕೆ? ಏನೋ ಬಾಂಗ್ಲಾ ಇದ್ದಾರೆ ಏನೋ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಇರ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ನಮಗೆ ಕಳಿಸಿದ್ದಾರೆ. ಕೋಲ್ಕತ್ತಾ ಗಡಿ ಮೂಲಕ ಭಾರತಕ್ಕೆ ಎಂಟ್ರಿ ಆಗಿದ್ದ ಇವರು ನಕಲಿ ಆಧಾರ್ ಕಾರ್ಡ್, ನಕಲಿ ಪಾಸ್ಪೋರ್ಟ್ ಹಾಗೂ ಭಾರತದ ಲೇಬರ್ ಕಾರ್ಡ್ ಕೂಡ ಮಾಡಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಬಾಂಗ್ಲಾ ನಿವಾಸಿಗಳಾದ ಸುಮನ್ ಹುಸೇನ್, ಶೈಖ್ ಸೈಫುರ್ ರೆಹಮಾನ್, ಮುಜಾರುಲ್ ಅಜೀಜ್ ಉಲ್ ಶೇಖ್, ಮೊಹಮ್ಮದ್ ಶಕೀಬ್ ಸಿಕಾದಾರ್ ಹಾಗೂ ಸಾನೋವರ್ ಹುಸೇನ್ ಅಂತ ಗುರುತಿಸಲಾಗಿದೆ. ಒಂದು 6 ಜನ ಬಾಂಗ್ಲಾದೇಶಿ ವಿದೇಶಿಯರನ್ನು ನಾವು ಪತ್ತೆ ಮಾಡಿದ್ವಿ. ಒಟ್ಟಾಗಿ ನಾವು 20 ಜನರಿಗೆ ವೆರಿಫಿಕೇಷನ್ ಮಾಡಿದಾಗ ಅದರಲ್ಲಿ 6 ಜನ ಬಾಂಗ್ಲಾದೇಶಿಯರಂತ ನಮಗೆ ಗೊತ್ತಾಗಿತ್ತು. ಸೊ ಅವರನ್ನೆಲ್ಲ ಕೂಡ ನಾವು ಡಿಟೈನ್ ಮಾಡಿ ಅವ್ರದ್ದು ಬಾಂಗ್ಲಾದೇಶಿ ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಕೊಂಡು ಅವರನ್ನು FRROಗೆ ರಿಫರ್ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡ ಕೆಲ ದಿನಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಆದರೆ ಈ ನುಸುಳುಕೋರರ ಜಾಲ ಚಿತ್ರದುರ್ಗಕ್ಕೂ ವಿಸ್ತರಿಸಿರುವುದನ್ನ ಕಂಡು ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದೀಗ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಬಾಂಗ್ಲಾ ನುಸುಳುಕೋರರ ಹೆಜ್ಜೆ ಗುರುತು ಪತ್ತೆಯಾಗಿಬಿಟ್ಟಿದೆ. 6 ಮಂದಿಗೆ ದುರ್ಗದ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೋಟೆನಾಡಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು, 6 ಮಂದಿ ಬಾಂಗ್ಲಾ ವಲಸಿಗರು ಖಾಕಿ ವಶಕ್ಕೆ. ಮನೆಯ ಸುತ್ತಮುತ್ತ ಆತಂಕದಿಂದ ನೋಡ್ತಾ ಇರುವ ಜನ, ಯುವಕರನ್ನ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವ ಪೊಲೀಸರು. ಇವ್ರ್ಯಾರು ಅಸಲಿಗೆ ನಮ್ ದೇಶದವರೇ ಅಲ್ಲ. ಇವರು ಗಡಿಯಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಭಾರತಕ್ಕೆ ಬಂದ ವಲಸಿಗರು. ಚಿತ್ರದುರ್ಗದ ಶಾಂತಿನಗರದ ಮನೆಯೊಂದರಲ್ಲಿ ಅಡಗಿದ್ದ ಬಾಂಗ್ಲಾದೇಶಿ ನುಸುಳುಕೋರರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ ಮೊದಲು 2 ಪತ್ತೆಯಾಗಿದ್ರು. ನಂತರ 4ರನ್ನ ವಶಕ್ಕೆ ಪಡೆದಿದ್ದಾರೆ. ಕೇವಲ ಶಾಂತಿನಗರವಷ್ಟೇ ಅಲ್ಲ, ಕೋಟೆ ಠಾಣೆ ಸಮೀಪದ ಮನೆಯೊಂದರಲ್ಲಿ 2 ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ. ಇವರೆಲ್ಲ ಅರವಿಂದ್ ಗಾರ್ಮೆಂಟ್ಸ್ ಹಾಗೂ ವೈಟ್ ವಾಶ್ ಗಾರ್ಮೆಂಟ್ಸ್ ನಲ್ಲಿ ಉದ್ಯೋಗ ಅರಸಿ ಬಂದಿದ್ರು ಎನ್ನಲಾಗ್ತಾ ಇದೆ. ಆಮೇಲೆ ಎಲ್ಲರಿಗೂ ತಗೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್. ನಮಗೆ ಹೇಳಿಲ್ಲ, ಆಮೇಲೆ ಹೇಳಿದ್ದಾರೆ ಬಾಂಗ್ಲಾ ಇದ್ದಾರೆ ಹಂಗೆ ಹೇಳಿದ್ದಾರೆ. ಬಟ್ ಆಮೇಲೆ ನನಗೆ ವಾಪಸ್ ಕಳಿಸಿದ್ದಾರೆ. ಬಿಹಾರ್ ನಮ್ಮದು ಊರು. ಎಲ್ಲ ಆಧಾರ್ ಕಾರ್ಡ್ ನೋಡ್ಕೊಂಡು ಕಳಿಸಿದ್ದಾರೆ ಅಷ್ಟೇ. ಎಷ್ಟು ಜನ ಕರ್ಕೊಂಡು ಹೋಗಿದ್ರು? 10 ಜನ. 10 ಜನದಲ್ಲಿ ಎಷ್ಟು ಜನ ಈಗ ವಾಪಸ್ ಕಳಿಸಿದ್ರು? 6 ಜನ ಕಳಿಸಿದ್ರು. ಇನ್ನು 4 ಜನ? 4 ಜನ ಅಲ್ಲಿ ಇತ್ತು. ಯಾಕೆ?
ಏನು ಬಾಂಗ್ಲಾ ಇದ್ದಾರೆ ಏನೋ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಇರ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ನಮಗೆ ಕಳಿಸಿದ್ದಾರೆ. ಕೋಲ್ಕತ್ತಾ ಗಡಿ ಮೂಲಕ ಭಾರತಕ್ಕೆ ಎಂಟ್ರಿ ಆಗಿದ್ದ ಇವರು ನಕಲಿ ಆಧಾರ್ ಕಾರ್ಡ್, ನಕಲಿ ಪಾಸ್ಪೋರ್ಟ್ ಹಾಗೂ ಭಾರತದ ಲೇಬರ್ ಕಾರ್ಡ್ ಕೂಡ ಮಾಡಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಬಾಂಗ್ಲಾ ನಿವಾಸಿಗಳಾದ ಸುಮನ್ ಹುಸೇನ್, ಶೈಖ್ ಸೈಫುರ್ ರೆಹಮಾನ್, ಮುಜಾರುಲ್, ಅಜೀಜ್ ಉಲ್ ಶೇಖ್, ಮೊಹಮ್ಮದ್ ಶಕೀಬ್ ಸಿಕಾದಾರ್ ಹಾಗೂ ಸಾನೋವರ್ ಹುಸೇನ್ ಅಂತ ಗುರುತಿಸಲಾಗಿದೆ. ಒಂದು 6 ಜನ ಬಾಂಗ್ಲಾದೇಶಿ ವಿದೇಶಿಯರನ್ನು ನಾವು ಪತ್ತೆ ಮಾಡಿದ್ವಿ. ಒಟ್ಟಾಗಿ ನಾವು 20 ಜನರಿಗೆ ವೆರಿಫಿಕೇಷನ್ ಮಾಡಿದಾಗ ಅದರಲ್ಲಿ 6 ಜನ ಬಾಂಗ್ಲಾದೇಶಿಯರಂತ ನಮಗೆ ಗೊತ್ತಾಗಿತ್ತು. ಸೊ ಅವರನ್ನೆಲ್ಲ ಕೂಡ ನಾವು ಡಿಟೈನ್ ಮಾಡಿ ಅವ್ರದ್ದು ಬಾಂಗ್ಲಾದೇಶಿ ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಕೊಂಡು ಅವರನ್ನು FRROಗೆ ರಿಫರ್ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡ ಕೆಲ ದಿನಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಆದರೆ ಈ ನುಸುಳುಕೋರರ ಜಾಲ ಚಿತ್ರದುರ್ಗಕ್ಕೂ ವಿಸ್ತರಿಸಿರೋದನ್ನ ಕಂಡು ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ರಿಪಬ್ಲಿಕನ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಇದೀಗ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಬಾಂಗ್ಲಾ ನುಸುಳುಕೋರರ ಹೆಜ್ಜೆ ಗುರುತು ಪತ್ತೆಯಾಗ್ಬಿಟ್ಟಿದೆ. 6 ಮಂದಿಗೆ ದುರ್ಗದ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕೋಟೆನಾಡಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು, 6 ಮಂದಿ ಬಾಂಗ್ಲಾ ವಲಸಿಗರು ಖಾಕಿ ವಶಕ್ಕೆ. ಮನೆಯ ಸುತ್ತಮುತ್ತ ಆತಂಕದಿಂದ ನೋಡ್ತಾ ಇರುವ ಜನ, ಯುವಕರನ್ನ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರುವ ಪೊಲೀಸರು. ಇವ್ರ್ಯಾರು ಅಸಲಿಗೆ ನಮ್ ದೇಶದವರೇ ಅಲ್ಲ. ಇವರು ಗಡಿಯಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಭಾರತಕ್ಕೆ ಬಂದ ವಲಸಿಗರು. ಚಿತ್ರದುರ್ಗದ ಶಾಂತಿನಗರದ ಮನೆಯೊಂದರಲ್ಲಿ ಅಡಗಿದ್ದ ಬಾಂಗ್ಲಾದೇಶಿ ನುಸುಳುಕೋರರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ ಮೊದಲು 2 ಪತ್ತೆಯಾಗಿದ್ರು. ನಂತರ 4ರನ್ನ ವಶಕ್ಕೆ ಪಡೆದಿದ್ದಾರೆ. ಕೇವಲ ಶಾಂತಿನಗರವಷ್ಟೇ ಅಲ್ಲ, ಕೋಟೆ ಠಾಣೆ ಸಮೀಪದ ಮನೆಯೊಂದರಲ್ಲಿ 2 ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದು ಜನರನ್ನ ಬೆಚ್ಚಿ ಬೀಳಿಸಿದೆ. ಇವರೆಲ್ಲ ಅರವಿಂದ್ ಗಾರ್ಮೆಂಟ್ಸ್ ಹಾಗೂ ವೈಟ್ ವಾಶ್ ಗಾರ್ಮೆಂಟ್ಸ್ ನಲ್ಲಿ ಉದ್ಯೋಗ ಅರಸಿ ಬಂದಿದ್ರು ಎನ್ನಲಾಗ್ತಾ ಇದೆ. ಆಮೇಲೆ ಎಲ್ಲರಿಗೂ ತಗೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್. ನಮಗೆ ಹೇಳಿಲ್ಲ, ಆಮೇಲೆ ಹೇಳಿದ್ದಾರೆ ಬಾಂಗ್ಲಾ ಇದ್ದಾರೆ ಹಂಗೆ ಹೇಳಿದ್ದಾರೆ. ಬಟ್ ಆಮೇಲೆ ನನಗೆ ವಾಪಸ್ ಕಳಿಸಿದ್ದಾರೆ. ಬಿಹಾರ್ ನಮ್ಮದು ಊರು, ಎಲ್ಲ ಆಧಾರ್ ಕಾರ್ಡ್ ನೋಡ್ಕೊಂಡು ಕಳಿಸಿದ್ದಾರೆ ಅಷ್ಟೇ. ಎಷ್ಟು ಜನ ಕರ್ಕೊಂಡು ಹೋಗಿದ್ರು? 10 ಜನ. 10 ಜನದಲ್ಲಿ ಎಷ್ಟು ಜನ ಈಗ ವಾಪಸ್ ಕಳಿಸಿದ್ರು? 6 ಜನ ಕಳಿಸಿದ್ರು. ಇನ್ನು 4 ಜನ? 4 ಜನ ಅಲ್ಲಿ ಇತ್ತು. ಯಾಕೆ? ಏನು ಬಾಂಗ್ಲಾ ಇದ್ದಾರೆ ಏನೋ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಇರ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ನಮಗೆ ಕಳಿಸಿದ್ದಾರೆ. ಕೋಲ್ಕತ್ತಾ ಗಡಿ ಮೂಲಕ ಭಾರತಕ್ಕೆ ಎಂಟ್ರಿ ಆಗಿದ್ದ ಇವರು ನಕಲಿ ಆಧಾರ್ ಕಾರ್ಡ್, ನಕಲಿ ಪಾಸ್ಪೋರ್ಟ್ ಹಾಗೂ ಭಾರತದ ಲೇಬರ್ ಕಾರ್ಡ್ ಕೂಡ ಮಾಡಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಬಾಂಗ್ಲಾ ನಿವಾಸಿಗಳಾದ ಸುಮನ್ ಹುಸೇನ್, ಶೈಖ್ ಸೈಫುರ್ ರೆಹಮಾನ್, ಮುಜಾರುಲ್, ಅಜೀಜ್ ಉಲ್ ಶೇಖ್, ಮೊಹಮ್ಮದ್ ಶಕೀಬ್ ಸಿಕಾದಾರ್ ಹಾಗೂ ಸಾನೋವರ್ ಹುಸೇನ್ ಅಂತ ಗುರುತಿಸಲಾಗಿದೆ. ಒಂದು 6 ಜನ ಬಾಂಗ್ಲಾದೇಶಿ ವಿದೇಶಿಯರನ್ನು ನಾವು ಪತ್ತೆ ಮಾಡಿದ್ವಿ. ಒಟ್ಟಾಗಿ ನಾವು 20 ಜನರಿಗೆ ವೆರಿಫಿಕೇಷನ್ ಮಾಡಿದಾಗ ಅದರಲ್ಲಿ 6 ಜನ ಬಾಂಗ್ಲಾದೇಶಿಯರಂತ ನಮಗೆ ಗೊತ್ತಾಗಿತ್ತು. ಸೊ ಅವರನ್ನೆಲ್ಲ ಕೂಡ ನಾವು ಡಿಟೈನ್ ಮಾಡಿ ಅವ್ರದ್ದು ಬಾಂಗ್ಲಾದೇಶಿ ಡಾಕ್ಯುಮೆಂಟ್ಸ್ ಎಲ್ಲ ತರಿಸ್ಕೊಂಡು ಅವರನ್ನು FRROಗೆ ರಿಫರ್ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡ ಕೆಲ ದಿನಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಾಂಗ್ಲಾದೇಶಿ ನುಸುಳುಕೋರರ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಆದರೆ ಈ ನುಸುಳುಕೋರರ ಜಾಲ ಚಿತ್ರದುರ್ಗಕ್ಕೂ ವಿಸ್ತರಿಸಿರೋದನ್ನ ಕಂಡು ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.